ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಬೋದು. ತರಕಾರಿ ಎಗ್ಗು ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನ್ ಬೇಕು ಅಂತ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ನೋಡಿ. ಅದಕ್ಕೆ ತರಕಾರಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾಬೇಜ್ ಮತ್ತೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಪೆಪ್ಪರ್ ಪೌಡರ್, ಅಚ್ಚ ಖಾರದ ಪುಡಿ, ಹಾಗೆ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಹಾಗೆ ಸೋಯಾ ಸಾಸ್. ಇದು 3. ಮತ್ತೆ ನಾನು 5 ಎಗ್ ತಗೊಂಡಿದ್ದೀನಿ. ಈಗ ಅದು ಮಾಡೋ ವಿಧಾನ ನೋಡ್ಕೊಬರೋಣ ಬನ್ನಿ ನೋಡಿ. ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ನೋಡಿ, ಇವಾಗ ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಆಗಲಿ. ಈಗ ಮೊಟ್ಟೆ ಎಲ್ಲನೂ ಒಂದೊಂದಾಗಿ ಒಡೆದು ಒಂದು ಬೌಲ್ಗೆ ಹಾಕೊಳ್ಳೋಣ ಫಸ್ಟು. ಏಕೆಂದರೆ ನಾವು ಎಗ್ನ ಹೊಡೆದ್ಬಿಟ್ಟು ಹಾಕ್ಬೇಕಾದ್ರೆ ಪೀಸಸ್ ಅದ್ರೊಳಗಡೆ ಬಿದ್ಬಿಡ್ಬೋದು. ಅದಕ್ಕೆ ಫಸ್ಟೇ ನಾವು ಈ ಥರ ಎಗ್ಗೆಲ್ಲನೂ ಹೊಡೆದ್ಬಿಟ್ಟು ಈ ಥರ ಒಂದು ಬೌಲ್ಗೆ ಹಾಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅದೆಲ್ಲ ಪೀಸಸ್ ಎಲ್ಲ ಬೀಳಲ್ಲ. ಹಾಗಾಗಿ ಮಕ್ಕಳೆಲ್ಲ ತಿಂತಾರಲ್ವಾ, ಸೇಫ್ಟಿಯಾಗಿ ಮಾಡಬೇಕಾಗುತ್ತೆ. ನಾನು 5 ಎಗ್ ತಗೊಂಡಿದ್ದೀನಿ. ನಾನು 5 ಮೆಂಬರ್ಸಿಗೆ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಆಯಿಲ್ನ ಬಿಸಿ ಮಾಡಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಹಾಕಿ ನೋಡಿ. ಇವಾಗ ಈ ಥರ ಹಾಕೋಣ ನೋಡಿ. ಈ ಥರ ಸ್ವಲ್ಪ ಸ್ವಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಬಿಡೋಣ. ಸ್ವಲ್ಪ ಇದು ಹಾಗೆ ಇರಲಿ. ಈಗ ಸ್ವಲ್ಪ ಪೆಪ್ಪರ್ ಹಾಕೋಣ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕೋಣ, ಸ್ವಲ್ಪ ಹಾಕೋಣ. ಹಾಕಿ ಈ ಥರ ಮಾಡೋಣ. ಸ್ವಲ್ಪ ಈ ಥರ ಮಾಡ್ಕೋಬೇಕು. ಅದು ಫುಲ್ಲು ಹುಡಿ ಆಗಬಾರ್ದು. ಈ ಥರ ನಿಧಾನಕ್ಕೆ ಮಾಡಿ. ಈ ಥರ ನಾವು ಆಚೆ ತಿನ್ಬೇಕಾದ್ರೆ ಹೇಗೆ ಎಗ್ ಸಿಗುತ್ತೆ ಆ ಥರ ಸಿಗುತ್ತೆ ಇದ್ರಲ್ಲೂ. ಅದಕ್ಕೆ ಫಸ್ಟ್ ನಾವು ಎಗ್ನ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟು ಈ ಥರ ಮಾಡ್ಕೊಳ್ಳಿ. ಈಗ ನೋಡಿ ಯಾವ ಥರ ಆಗ್ತಾ ಇದೆ. ಈ ಥರ ಹಾಕಬೇಕು. ಈ ಥರ ಪೀಸಸ್ ಥರ ಬರಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಥರ ಯಾಕಂದರೆ ಹಂಗೆ ತಿರುಗಿಸ್ತಾ ಇಲ್ಲ ಅಂದರೆ ಅದೇನಾಗ್ಬಿಡುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರನೇ ತಿರುಗಿಸ್ತಾ ಇರಬೇಕು. ನೋಡಿ ಇದು ಇವಾಗ ಆಗಿದೆ.
ಇದನ್ನು ನಾವು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಈಗ ಆನಿಯನ್ ಜೊತೆ ಹಾಕೋದಕ್ಕಿಂತ ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಬಿಡೋಣ. ಇದು ಎತ್ತಿಕೊಂಡಾದ್ಮೇಲೆ ಇದಕ್ಕೆ ನಾವು ಇವಾಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಮತ್ತೆ ಅದೇ ಪ್ಯಾನಲ್ಲೇ ಮಾಡ್ಕೋಬೋದು, ಏನು ಪರವಾಗಿಲ್ಲ. 2 or 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಇದು ಬಿಸಿ ಆಗ್ತಾ ಇದ್ದಂಗೆ ಆನಿಯನ್ ಹಾಕ್ತಾ ಇದ್ದೀನಿ ನೋಡಿ. ಅದು ಆಲ್ರೆಡಿ ಬಿಸಿ ಇರೋದ್ರಿಂದ ಈಗ ಆಯಿಲು ಬಿಸಿ ಆಗುತ್ತೆ ಬೇಗ. ಅದೇ ಥರ ಮಾಡ್ಕೊಳ್ಳಿ. ಇದಕ್ಕೆ ಕ್ಯಾಪ್ಸಿಕಮ್ ಆಗಲಿ ತರಕಾರಿ ವೆಜಿಟೇಬಲ್ಸ್ ಇದೆಲ್ಲ ಹಾಕ್ತೀವಲ್ಲ, ಇದೆಲ್ಲ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ 50% ಫ್ರೈ ಆದರೆ ಸಾಕು. ನಿಮ್ಗೆ ಗೊತ್ತಿದೆ ಇದರ ವೆಜಿಟೇಬಲ್ಸ್ ಮೊಟ್ಟೆ ಎಲ್ಲ ಹಾಕೋದ್ರಿಂದ ಬೇಗ ಇದು ಮಾಡ್ಬೋದು ನಾವು ರೆಸಿಪಿನ. ನಾವು ಮಾಮೂಲಿ ಫ್ರೈಗಳಿಗೆಲ್ಲ ತುಂಬ ಫ್ರೈ ಮಾಡಬೇಕಲ್ಲ, ಆ ಥರ ಏನೇ ರೆಸಿಪಿಗೆ ಫ್ರೈ ಮಾಡೋ ಹಾಗಿಲ್ಲ, ಬೇಗ ಆಗುತ್ತೆ. ವೆಜಿಟೇಬಲ್ಸ್ ಎಲ್ಲ 50% ಬಾಯ್ಲ್ ಆದರೆ ಸಾಕು. ಹಿಂಗೆ ನೋಡಿ, ಇದು ಸಾಕು ಇಷ್ಟು. ಇದಕ್ಕೆ ಸ್ವಲ್ಪ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ ನೋಡಿ, ಇಷ್ಟು ಸಾಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಮಧ್ಯದಲ್ಲಿ ಈ ಥರ ಮಾಡ್ಕೊಳ್ಳಿ, ಯಾಕಂದರೆ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ಇದನ್ನು ಈ ಥರ ಸೆಂಟ್ರಲ್ಲಿ ಈ ಥರ ಮಾಡಿ ಬೇಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಮಿಕ್ಸ್ ಮಾಡಿ ಇದರ 1 ಮಿನಿಟ್ ಈ ಥರ ಫ್ರೈ ಮಾಡಿ. ನೆಕ್ಸ್ಟ್ ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ 1 ಮಿನಿಟ್ ಈ ಥರ ಫ್ರೈ ಮಾಡಿ. ಎಲ್ಲ ವೆಜಿಟೇಬಲ್ಲು ಅಷ್ಟೇ 1 ಮಿನಿಟ್ ಈ ಥರ ಫ್ರೈ ಮಾಡಿ. ಸಿಂಪಲ್ ಆಗಿ ಬೇಗ ಮಾಡ್ಕೋಬೋದು, ಎಲ್ಲ ಹೆಚ್ಚಿಟ್ಕೊಬಿಟ್ರೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋಣ. ಇದು ಆದ್ಮೇಲೆ ಇವಾಗ ಕ್ಯಾರೆಟ್ ಎಲ್ಲಾನು ಈ ಥರ 2 ಮಿನಿಟ್ ಈ ಥರ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೀನ್ಸ್ ಒಬ್ಬೊಬ್ರು ಟೊಮೊಟೊ ಎಲ್ಲ ಯೂಸ್ ಮಾಡ್ತಾರೆ, ನಾನು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ. ಇದು ಸಾಸ್ಗಳು ಯೂಸ್ ಮಾಡೋದ್ರಿಂದ ಟೊಮೊಟೊ ಇದೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು 1 ಮಿನಿಟ್ ಇದನ್ನ ಹೀಗೆ ಮುಚ್ಚಿಟ್ಬಿಡೋಣ, 2 ಮಿನಿಟ್ಸ್. ನೋಡಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ನಾವು ಮತ್ತೆ ಹಾಕೋತೀವಿ. ಇವಾಗ ಸ್ವಲ್ಪ ತರಕಾರಿ ಸ್ವಲ್ಪ ಬಾಯ್ಲ್ ಆಗೋದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ.
ಇವಾಗ ಸ್ವಲ್ಪ ಸಾಸ್ಗಳು ಹಾಕೊಳ್ಳೋಣ ನೋಡಿ. ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ, ಇದನ್ನು ಅಷ್ಟೇ ಸ್ವಲ್ಪ. ನೆಕ್ಸ್ಟು ಸೋಯಾ ಸಾಸ್ 1 ಟೇಬಲ್ ಸ್ಪೂನ್. ನೆಕ್ಸ್ಟ್ ಇದನ್ನ ಮಿಕ್ಸ್ ಮಾಡೋಣ ಈ ಥರ. ಇದು ಮಿಕ್ಸ್ ಆದಮೇಲೆ ಸಾಸಲ್ಲೆಲ್ಲ ಸಾಲ್ಟ್ ಇರುತ್ತೆ, ನೀವು ರೈಸ್ ಹಾಕಿದ್ಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಯಾಕಂದರೆ ನಾವು ತರಕಾರಿಗೂ ಹಾಕಿರ್ತೀವಿ ಮತ್ತು ಸಾಸಲ್ಲೆಲ್ಲ ಸಾಲ್ಟ್ ಇರುತ್ತೆ. ಹಾಗಾಗಿ ನಾವು ರೈಸ್ ಹಾಕಿದ್ಮೇಲೆ ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕೊಳ್ಳಿ. ಇವಾಗ ನೋಡಿ, ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್ಗ, ಇವಾಗ ಹಾಕೋಣ ನೋಡಿ. ಇವಾಗ ಹಾಕ್ಬಿಟ್ಟು ಇದ್ರ ಜೊತೆ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಾವು ಈ ಥರ ಎಗ್ಗ ಫಸ್ಟೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ರೆ ರೈಸ್ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಾಗ ನಮಗೆ ಬಾಯಿಗೆ ಸಿಗುತ್ತೆ. ಇಲ್ಲ ನಾವು ಈ ಥರ ಆನಿಯನ್ ಜೊತೆ ಈ ಥರ ಎಲ್ಲ ಹಾಕ್ಬಿಟ್ಟು ಆವಾಗಲೇ ಫ್ರೈ ಮಾಡಿದ್ರೆ ನಮಗೆ ಬಾಯಿಗೆ ಸಿಗಲ್ಲ, ಚಿಕ್ಕದಾಗಿ ಆಗಿಬಿಡ್ತಿರುತ್ತೆ. ನಮ್ಗೆ ಔಟ್ಸೈಡ್ ಮಾಡ್ತಾರಲ್ಲ ಅವಾಗೆಲ್ಲ ಇದೇ ಥರ ನಮಗೆ ಸಿಗೋದು. ಹಾಗಾಗಿ ಫಸ್ಟ್ ಈ ಥರ ಮಾಡ್ಕೊಂಡು ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಎಗ್ಗೇನು ಇವಾಗ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಫಸ್ಟೇ ಚೆನ್ನಾಗಿ ಬಾಯ್ಲ್ ಮಾಡಿ ಎತ್ತಿಕ್ಕಿರೋದ್ರಿಂದ. ಇವಾಗ ನಾವು ನೆಕ್ಸ್ಟು ರೈಸ್ ಹಾಕೋಣ. ನೋಡಿ, ಇವಾಗ ನಾನು ಫಸ್ಟೇ ರೈಸ್ನ ತಣ್ಣಗೆ ಇಟ್ಟಿದ್ದೆ, ಆರಕ್ಕೆ ಕೂಗಿಸ್ಬಿಟ್ಟು ತಣ್ಣಗಾಗಿದೆ ರೈಸು. ನಾನು ಅದಕ್ಕೆ ಕೈಯಲ್ಲೇ ಹಾಕ್ತಾ ಇದ್ದೀನಿ. ಸ್ವಿಮ್ಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಈ ಥರ ಕೈಯಲ್ಲಿ ಹುಡುಡಿ ಮಾಡ್ಕೊಳ್ಳಿ, ರೈಸ್ನ ಈ ಥರ ಮಾಡಿ ಹಾಕೊಳ್ಳಿ. ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ, ಸ್ವಲ್ಪ ನಾನು ಚಿಲ್ಲಿ ಯೂಸ್ ಮಾಡಿಲ್ಲ. ನಮ್ಮ ಪಾಪ ತಿಂತ ಬಾಯಿಗೆ ಸಿಗುತ್ತೆ ಚಿಕ್ಕ ಮಕ್ಳಿದ್ರೆ ಅಂತ ನಮ್ಮ ಮನೇಲಿ ನನ್ನ ಮಗಳಿದ್ದಾಳೆ, ಅದಕ್ಕೋಸ್ಕರ ಅವಳಿಗೆ ಚಿಲ್ಲಿ ನಾನು ಯೂಸ್ ಮಾಡಿಲ್ಲ. ಗ್ರೀನ್ ಚಿಲ್ಲಿನೇ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಹಾಕಿದ್ದೀನಿ ನಾನು, ಅದಕ್ಕೆ ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ. ಮತ್ತು ಪೆಪ್ಪರ್ನು ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ನಾವು ಎಗ್ಗಿಗೆಲ್ಲ ಪೆಪ್ಪರು ಸಾಲ್ಟ್ ಯೂಸ್ ಮಾಡಿರ್ತೀವಿ. ನೀವು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ, ಇಷ್ಟು ಹಾಕಿದ್ದೀನಿ. ಒಂದು 1/2 ಟೇಬಲ್ ಸ್ಪೂನ್ ಚಿಲ್ಲಿ, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ, ಯಾಕಂದರೆ ಎಗ್ಗಿಗೂ ಹಾಕಿರ್ತೀವಿ, ತರಕಾರಿಗೆ ಹಾಕಿರ್ತೀವಿ, ಹಾಗಾಗಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ರೈಸಿಗೆ ಮಾತ್ರ. ನಾನು ರೈಸಿಗೆ ಕೂಗಿಸ್ಬೇಕಾದ್ರೆ ಸಾಲ್ಟ್ ಹಾಕಲ್ಲ, ನೀವು ಹಾಕಿದ್ರೆ ಇಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ನೀವು ಮಿಕ್ಸ್ ಮಾಡಬೇಕಾದ್ರೆ ಈ ಥರ ಮಿಕ್ಸ್ ಮಾಡಿ, ಯಾಕೆ ಅಂದರೆ ಕೆಳಗಡೆದೆಲ್ಲ ಮೇಲ್ಗಡೆ ಬರಬೇಕಲ್ವ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮಿಕ್ಸ್ ಮಾಡಬೇಕಾದ್ರೆ ನಿಧಾನಕ್ಕೆ ಮಿಕ್ಸ್ ಮಾಡಿ, ಯಾಕಂದರೆ ರೈಸು ಎಗ್ಗು ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಆ ರೈಸ್ನ ಫಸ್ಟೇ ಮಾಡಿ ತಣ್ಣಗಾಗೋ ಥರ ಇಟ್ಕೊಬಿಡಿ. ನಾನು ಹಾಗೆ ನಾನು ಮಾಡಿ ಇಟ್ಕೊಂಡಿದ್ದೆ, ನಿಮಗೆ ತೋರಿಸಿಲ್ಲ. ನೋಡಿ, ಇವಾಗ ಆ ಥರ ನೆಕ್ಸ್ಟ್ ಈ ಥರ ಒಂದು ತೊಗೊಂಡು ಈ ಥರ ಒಂದರಲ್ಲಿ ಮಿಕ್ಸ್ ಮಾಡಿ. ಫಸ್ಟ್ ಟೈಮ್ ಮಿಕ್ಸ್ ಮಾಡಬೇಕಲ್ಲ, ಆ ಥರ ಮಿಕ್ಸ್ ಮಾಡಾದ್ಮೇಲೆ ನೆಕ್ಸ್ಟು ಈ ಥರ ಮಿಕ್ಸ್ ಮಾಡಿ, ನಿಧಾನಕ್ಕೆ ಮಿಕ್ಸ್ ಮಾಡಿ.
ಮಿಕ್ಸ್ ಮಾಡೋದೇ ತುಂಬ ಇಂಪಾರ್ಟೆಂಟು. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಎಗ್ಗು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗೋ ಥರ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ನೀಟಾಗೆಲ್ಲ ಮಿಕ್ಸ್ ಮಾಡಾಗಿದೆ. ಇದಾಗಿದೆ. ಇದನ್ನ ನೆಕ್ಸ್ಟ್ ನಾವು ಒಂದು ಬೌಲ್ಗೆ ಹಾಕೋಬಿಡೋಣ. ನೋಡಿ ಸೂಪರಾಗಿ ಬಂದಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಇವಾಗ ಹೇಗೆ ಬಂದಿದೆ ಅಂತ. ಸೂಪರಾಗಿದೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಫಸ್ಟೇ ಬರುತ್ತೆ. ಬಾಯ್.